ಅಮ್ಮ ಇವತ್ತೇಂತ್ರ ಬಗ್ಗೆ ವಿಡಿಯೋ ಮಾಡ್ತಿದ್ಯಾ? ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತಲ್ವಾ, ಸಿಂಪಲ್ ಆಗಿ ದೇವರಿಗೆ ಯಾವ ರೀತಿ ಸೀರೆ ಉಡ್ಸೋದು ಹಾಗೆ ಪೂಜೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ದೇವರಿಗೆ ಸೀರೆ ಉಡ್ಸ್ಬೇಕು ಅಂತಂದ್ರೆ ತುಂಬಾ ಹೊತ್ತು ಹಿಡಿಯುತ್ತೆ. ಅದಕ್ಕೋಸ್ಕರ ನಾನಿವತ್ತು ಸಿಂಪಲ್ ಆಗಿ ಸ್ಯಾರಿ ಯಾವ ರೀತಿ ಉಡ್ಸೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಮಣೆ ಹಾಕಿ ಒಂದು ಬಾಳೆ ಎಲೆನ ಹಾಕ್ತಾ ಇದ್ದೀನಿ, ಅಕ್ಕಿ ಹಾಕಿದ್ದೀನಿ. ಇವಾಗ ಕಳಶ ಇಡ್ತಾ ಇದ್ದೀನಿ. ಕಳಶಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ, ಒಂದು ಹೂವು ಹಾಕೊಂಡು, ಇವಾಗ ನೋಡಿ 2 ವೆಲ್ಕ್ರೋ ಕೊಟ್ಟಿರ್ತಾರೆ, ರೆಡಿ ನರ್ಗೆನೂ ಕೂಡ ಇರುತ್ತೆ ಇದರಲ್ಲೇನೆ. ಇವಾಗ ಈ ವೆಲ್ಕ್ರೋನ ತೆಗೆದು ಕಳಶಕ್ಕೆ ನೋಡಿ ಈ ರೀತಿ ಸೀರೆನ ಉಡ್ಸೋಣ. ಈಗ ನೋಡಿ ಹಿಂದೆ ಈ ಸೆರಗಿರುತ್ತೆ ನೋಡಿ, ಇದನ್ನ ಈ ರೀತಿ ಸ್ವಲ್ಪ ನೀಟಾಗಿ ಈ ರೀತಿ ಎಳ್ಕೊಂಡು ಒಂದು ಪಿನ್ ಹಾಕೊಬೇಕು ನೋಡಿ. ಇವಾಗ ಬ್ಯೂಟಿಫುಲ್ ಆಗಿ ಸೀರೆನೂ ಕೂಡ ಉಡ್ಸಿದ್ದಾಯ್ತು. ವರ್ಕಿಂಗ್ ವುಮೆನ್ಸ್ಗೆ ಸೀರೆ ಉಡ್ಸೋದಕ್ಕೆ ಬರ್ದೇ ಇರೋರು ಈಸಿ ಆ್ಯಂಡ್ ಕ್ವಿಕ್ ಆಗಿ ಉಡ್ಸ್ಕೋಬೇಕು ಅಂತಂದ್ರೆ ಖಂಡಿತ ಇದನ್ನ ತರಿಸ್ಕೊಳ್ಳಿ. ಈ ಬ್ಯೂಟಿಫುಲ್ ತೋರಣನು ಕೂಡ ದೇವ್ರ ಮನೆಗೆ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ ನೋಡಿ. 2 ರಿಂಗ್ ಕೊಟ್ಟಿರ್ತಾರೆ, ಒಂದು ಹುಕ್ನ ನೋಡಿ ಈ ರೀತಿ ಸಿಕ್ಸ್ಬಿಟ್ಟು ನೋಡಿ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣ್ತಿದೆ. ನಿಮಗೂ ಕೂಡ ಬೇಕು ಅಂತಂದ್ರೆ ಅವ್ರ ಫೋನ್ ನಂಬರು ಹಾಗೆ ಅವ್ರ ಪೇಜ್ನ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ. ಕಳಶಕ್ಕೆ ಒಂದು ಮಾವಿನ ಗೊಂಚನ ಇಡ್ತಾ ಇದ್ದೀನಿ, ಹಾಗೆ ಒಂದು ತೆಂಗಿನಕಾಯಿ ಇಡೋಣ. ಈಗ ಈ ಕಾಯಿಗೆ ಮುಖವಾಡ ಇಡೋಣ. ಈಗ ಸಿಂಪಲ್ ಆಗಿ ದೇವ್ರಿಗೆ ಒಂದು ಹಾರ ಹಾಕೋಣ. ಈಗ ದೇವರಿಗೆ ಮಲ್ಲಿಗೆ ಹೂವು ಮುಡ್ಸೋಣ. ಹೂವು ಅಂದರೆ ತುಂಬ ಇಷ್ಟ, ಮಲ್ಲಿಗೆ ಹೂವು ಅಂದರೆ ನೋಡಿ. ಇವಾಗ ಸಿಂಪಲ್ ಆಗಿ ಲಕ್ಷ್ಮಿ ಯಾವ ರೀತಿ ರೆಡಿ ಆಯಿತು ಅಂತ ಹೇಳ್ಬಿಟ್ಟು ನೋಡಿ. ಇವಾಗ ತುಂಬ ಚೆನ್ನಾಗಿ ಸೀರೆ ಎಲ್ಲ ಉಡ್ಸಿದಾಯ್ತು. ಇವಾಗ ದೇವರು ಕೂಡ ರೆಡಿ ಆಗಿದೆ. ಈ ರೀತಿ ನೀವು ಕೂಡ ಸಿಂಪಲ್ ಆಗಿ ಟ್ರೈ ಮಾಡ್ಕೊಳ್ಳಿ. ಈಗ ನೋಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು. ಈಗ ದೀಪ ಅಂಟಿಸೋಣ. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡ ನಂತರ ಲಾಸ್ಟ್ನಲ್ಲಿ ನೋಡಿ ಈ ರೀತಿ ತುಪ್ಪದ ಬತ್ತಿ ಹಾಗೆ ರತ್ನೀರ್ನ ಮಾಡ್ಕೊಂಡಿದ್ದೀನಿ. ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ, ಮನೆಯನ್ನು ಬೆಳಗುವ ಸಿರಿದೇವಿ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ. ನೋಡಿದ್ರಲ್ಲ, ತುಂಬಾನೇ ಸುಲಭವಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಮಾಡ್ಕೊಬಿಡೋದು ಅಂತ ಹೇಳ್ಬಿಟ್ಟು ಖಂಡಿತ ನೀವು ಕೂಡ ಈ ಸೀರೆನ ತರಿಸ್ಕೊಂಡು ಈ ರೀತಿ ಪೂಜೆನ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಮಾಡ್ಕೊಳ್ಳೋಂಥವ್ರು ಈ ಸೀರೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.